ತೇಜಸ್ವಿನಿ ಅನಂತಕುಮಾರ್ ವಿಚಾರದಲ್ಲಿ ಬಿಎಲ್ ಸಂತೋಷ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ವಿಚಾರದಲ್ಲಿ ಬಿಎಲ್ ಸಂತೋಷ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ದಿವಂಗತ ಅನಂತಕುಮಾರ್ಗೆ ಕೊಡಬೇಕಾದ ಕ್ರೆಡಿಟ್ ಕೊಟ್ಟಿದ್ದೇವೆ, ಏನೋ ಫ್ರೀಯಾಗಿ ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅದನ್ನೇ ಅವರ ಹೆಂಡತಿ ಪಡೆದುಕೊಳ್ಬೇಕು ಅಂದ್ರೆ ಹೆಂಗೆ? ಅದಾಗಲ್ಲ. DNA ಆಧಾರದಲ್ಲಿ ಟಿಕೆಟ್ ಕೊಡಿ ಅಂತಂದ್ರೆ ಹೇಗೆ? ಜೀನ್ಸ್ಗೆ DNA ಟಿಕೆಟ್ ಕೊಡ್ತಾ ಹೋದ್ರೆ ಪಾರ್ಟಿ ಉಳಿಯಲ್ಲ. 20-30 ವರ್ಷ ಪಾರ್ಟಿ ರಾಜಕಾರಣ ಮಾಡೋ ಸಾಮರ್ಥ್ಯ ಉಳ್ಳವರಿಗೆ ಟಿಕೆಟ್ ಕೊಟ್ಟಿದ್ದೇವೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋದು ಸರಿಯಲ್ಲ ಅಂತ ಸಂತೋಷ್ ಮಾತನಾಡಿದ್ದಾರೆ. ಚಾಮರಾಜನಗರದ ಪ್ರಬುದ್ಧರ ಗೋಷ್ಠಿಯಲ್ಲಿ ತೇಜಸ್ವಿ ಸೂರ್ಯ ಸಮರ್ಥಿಸಿಕೊಂಡಿದ್ದಾರೆ. ಸಂತೋಷ್ ಈ ಹಿಂದೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿದಾಗ ಅದರ ಹಿಂದೆ ಇದೇ ಬಿಎಲ್ ಸಂತೋಷ್ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಬಿಎಲ್ ಸಂತೋಷ್ ಅವರೇ ತೇಜಸ್ವಿನಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅಂತ ಮಾತುಗಳು ಕೇಳಿಬಂದಿದ್ವು. ಈಗ ಅದೇ ಸಂತೋಷ್ ಹೇಳಿಕೆ ಕೊಟ್ಟಿದ್ದಾರೆ. ಜೀನ್ಸ್ಗಳಿಗೆ DNA ಟಿಕೆಟ್ ಕೊಡಬೇಕು ಅಂತಂದ್ರೆ ಆಗಲ್ಲ. 20-30 ವರ್ಷ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತನ್ಬಿಟ್ಟು ಅದೆಲ್ಲ ಓಕೆ. ಆದರೆ ದಿವಂಗತ ಅನಂತಕುಮಾರ್ಗೆ ಕೊಡಬೇಕಾದ ಕ್ರೆಡಿಟ್ ಕೊಟ್ಟಿದ್ದೇವೆ ಅಂತಂದರೆ ಸುಮ್ಮನೆ ಏನು ಕೊಟ್ಟಿದ್ದಲ್ಲ. ರಾಜಕೀಯದಲ್ಲಿ ಕರ್ನಾಟಕದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದ ನಾಯಕರಲ್ಲಿ ಅನಂತಕುಮಾರ್ ಕೂಡ ಒಬ್ಬರು. ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರಿಂದಲೇ ಪಕ್ಷ ಇಷ್ಟು ಬಲಿಷ್ಠವಾಗಿರೋದು ರಾಜ್ಯದಲ್ಲಿ. ಹಾಗಾಗಿ ಅದು ಏನೋ ಫ್ರೀಯಾಗಿ ಕೊಟ್ವಿ ನಾವು ಕ್ರೆಡಿಟ್ ಅಂತ ಮಾತನಾಡಿರ್ತಕ್ಕಂಥದ್ದು ತಪ್ಪು. ಅದು ಕುಮಾರ್ಗೆ ಏನ್ ಕ್ರೆಡಿಟ್ ಕೊಡಬೇಕು, ಅನಂತಕುಮಾರ್ ಬಗ್ಗೆ ಸಂಘಟನೆಯಲ್ಲಿ ಏನ್ ಗೌರವ ಇರಬೇಕು, ಆ ಸಂಘಟನೆ ಗೌರವನ ನಾವು ಈಗಲ್ಲ ಇನ್ನೊಂದು 50 ವರ್ಷದ ನಂತರ ನೀವು ಕೇಳಿದ್ರು ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ ಇಬ್ಬರಲ್ಲಿ ಅವರೊಬ್ಬರು ಅನ್ನುವಂತ ಗೌರವ ನಮ್ಗಿರುತ್ತೆ. ಆದ್ರೆ ಅದನ್ನ ಅವ್ರ ಹೆಂಡತಿ ಕ್ಯಾಚ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹೇಗಾಗುತ್ತೆ ಅಂತದೊಂದು ಪಕ್ಷದ ವ್ಯವಸ್ಥೆ ಒಳಗೆ ಅದಾಗೋದಿಲ್ಲ. ಸರಿ, ಆದ್ರೆ ಆಗಿರ್ತಕ್ಕಂಥ ವ್ಯಕ್ತಿ ಕೊಡಬೇಕು, ಜನರೇಷನ್ ಬದಲಾಯಿಸಬೇಕು ಅನ್ನುವಂತ ನಿಲುವಿನ ಕಾರಣಕ್ಕೆ ಅವ್ರ ಬಗ್ಗೆ ಯಾವುದೇ ಅಗೌರವ ಇಲ್ಲ, ಯಾವುದೇ ಅಗೌರವ ಇದೆ. ತಪ್ಪಿಸಿದ್ರು ಅನ್ನೋದು ಸರಿ ಇಲ್ಲ. ಆ ಎಲ್ಲ ವ್ಯಕ್ತಿಗಳ ಬಗ್ಗೆ ಸದುದ್ದೇಶ ಇಟ್ಕೊಂಡು ಅವರೆಲ್ಲರ ಜೀವನದ ಸಾಧನೆಗಳಿಗೆ ಗೌರವ ಕೊಡ್ತಾ ಅವರನ್ನು ಸೂಕ್ತವಾಗಿ ಪಕ್ಷ ಗೌರವದಲ್ಲಿ ಕಾಣುತ್ತೆ. ಯಾರು ಇಲ್ಲ ಅವರನ್ನು ಕಾಣುತ್ತೆ, ಯಾರು ಇದ್ದಾರೆ ಅವರನ್ನು ಕಾಣುತ್ತೆ ಅಂತ ಅನ್ಕೊಂಡು. ಆದ್ರೆ ಆ ಗೌರವ ಇಸ್ ಈಕ್ವಲ್ ಟು ಟಿಕೆಟ್ ಅಲ್ಲ, ಆ ಗೌರವ ಇಸ್ ಈಕ್ವಲ್ ಟು ಪೊಸಿಷನ್ ಅಲ್ಲ, ಆ ಗೌರವ ಇಸ್ ಈಕ್ವಲ್ ಟು ನಾಮಿನೇಷನ್ ಅಲ್ಲ. ಗೌರವವನ್ನ ನೀವು ಆ ತರ ಅಳಿಯಕ್ಕೆ ಅಂತ ಹೊರಟ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಗೌರವ ಒಂದು ಅಮೂರ್ತವಾಗಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ಅಂಶ. ಟಿಕೆಟ್ ಕೊಟ್ರೆ ಗೌರವ ಇದೆ, ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಗೌರವ ಇದೆ ಅಂತ ಇಲ್ಲ ಅಂತಾರೆ. ಮತ್ತೆ ಆತರ ಅವ್ರ ಪುಣ್ಯವನ್ನೆಲ್ಲ ಇವ್ರಿಗೆ ಪುಣ್ಯಕ್ಕೆ ದಾರಿ ಎರೆದು ಟಿಕೆಟ್ ಕೊಟ್ಬಿಡ್ಬೇಕು ಅನ್ನುವಂತ ವಾದ ಏನಿದೆ, ಇದು ನಾನು ಅನ್ಕೊಳ್ತೀನಿ ಒಂದು ಸಂಘಟನೆಗೆ ಮತ್ತು ಒಂದು ಸಮಾಜಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಸಂಗತಿ ಅಲ್ಲ. ಅದನ್ನ ತಗೊಳ್ಬೇಕಾದ್ರೆ ಅವರ ಗೌರವವನ್ನ, ಅವರ ಸಾಮರ್ಥ್ಯವನ್ನ, ಇದೆಲ್ಲವನ್ನ ಲೆಕ್ಕ ಹಾಕಿ ಅಂತಾನೆ ರಾಜ್ಯದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಅವರನ್ನ ಮುಂದಿನ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದೆ. ಇನ್ನು ಅವಕಾಶನ ಅವ್ರು ಪಡೆದುಕೊಂಡು ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು. ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶ ಅನ್ನೋದು ಓಪನ್, ಬೆಳೆಯೋ ಸಾಮರ್ಥ್ಯ ನಮ್ಗೆ ಇರಬೇಕು. ಅವಕಾಶ ಅನ್ನೋದು ಓಪನ್. ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟು ಅವಕಾಶ ಕೊಟ್ಟಿದೆ. ಅವ್ರ ಜೊತೆಗೆ ನಮ್ಮ ಶುಭ ಹಾರೈಕೆಗಳಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ರೋಹಿತ್ ಅವರಿಂದ. ರೋಹಿತ್, ಯಾವ ಸಂದರ್ಭದಲ್ಲಿ ಸಂತೋಷ್ ಅವರು ಈ ತರ ಮಾತನಾಡಿದ್ರು? ಏನು ಮಾಧ್ಯಮದವರು ಯಾಕೆ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಮಿಸ್ ಆಯ್ತು ಅಂತ ಕೇಳಿದ್ದಕ್ಕೆ ಕೊಟ್ಟ ಉತ್ತರನ, ಅಥವಾ ಯಾವ ಸಂದರ್ಭದಲ್ಲಿ ಮಾತನಾಡಿದ್ರು ಇದನ್ನ ಅವರು? ನಿನ್ನೆ ಒಂದು ಪ್ರಬುದ್ಧರ ಘೋಷಣೆ ಚಾಮರಾಜನಗರದಲ್ಲಿ ನಡೀತಿರೋ ಸಂದರ್ಭದಲ್ಲಿ ಒಬ್ರು ಅದೇ ಪಕ್ಷದ ಒಂದು ಕಾರ್ಯಕರ್ತರು ಈ ಪ್ರಶ್ನೆ ಮಾಡ್ತಾರೆ. ಏನಂದ್ರೆ ತೇಜಸ್ವಿನಿ ಅವ್ರಿಗೆ ಟಿಕೆಟ್ ತಪ್ಪಿಸಿ ತೇಜಸ್ವಿ ಸೂರ್ಯ ಅವರಿಗೆ ಕೂಡ ಅಗತ್ಯತೆ ಏನಿತ್ತು ಅಂತ ಒಬ್ರು ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಒಂದು ಪ್ರಶ್ನೆಗೆ ಉತ್ತರಿಸಿದ ಏನೋ ಸಂತೋಷ್ ಅವರು ಏನೋ ದಿವಂಗತ ಅನಂತಕುಮಾರ್ ಅವ್ರಿಗೆ ಏನ್ ಕ್ರೆಡಿಟ್ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದೀವಿ, ಅದನ್ನೇ ಅವರ ಹೆಂಡತಿಗೆ ಪಡ್ಕೊಳ್ಬೇಕು ಅಂದ್ರೆ ಅದು ಹೇಗ್ ಸಾಧ್ಯ ಆಗ್ತದೆ? ಏನು 20-30 ವರ್ಷ ಪಾರ್ಟಿಯಲ್ಲಿ ರಾಜಕಾರಣ ಮುಂದುವರಿಸ್ಕೊಳ್ಳೋ ಸಾಮರ್ಥ್ಯ ಇರೋರಿಗೆ ಟಿಕೆಟ್ ಕೊಡ್ಲಾಗಿದೆ ಅಂದ್ರೆ DNA ಆಧಾರದಲ್ಲಿ ಟಿಕೆಟ್ ಕೊಡಿ ಅಂದ್ರೆ ಹೇಗೆ ಸಾಧ್ಯ ಆಗ್ತದೆ? ಇನ್ನು ಅವ್ರಿಗೆ ಗೌರವ ಇದಾಗ್ಲೇ ಏನ್ ಸಲ್ಬೇಕಾಗಿದೆ ಅದೆಲ್ಲವೂ ಕೂಡ ಸಲ್ತಾ ಇದೆ. ಅವರ ಗೌರವಾರ್ಥವಾಗಿ ಇವಾಗಲೇ ಅವ್ರಿಗೆ ರಾಜ್ಯದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಅವ್ರ ಸಾಮರ್ಥ್ಯ ಇದ್ರೆ ಅದನ್ನೇ ಬೆಳವಣಿಗೆ ಮಾಡ್ಕೊಂಡು ಪಕ್ಷದಲ್ಲಿ ಇನ್ನೂ ಮುಂದುವರಿಬಹುದು, ಮತ್ತೆ ತನ್ನ ವೈಯಕ್ತಿಕ ವರ್ಚಸ್ವನ್ನ ಬೆಳೆಸ್ಕೋಬಹುದು. ಆದ್ರೆ ಈಗ ಟಿಕೆಟ್ ಕೇಳೋದು ಎಷ್ಟು ಸಮಂಜಸ ಅನ್ನೋ ರೀತಿ ಅವರು ಉತ್ತರ ಕೊಡ್ತಾರೆ. ಎಲ್ಲ ಒಂದ್ ಕಡೆ ಈ
ಹಿಂದೆಯೂ ಕೂಡ ತೇಜಸ್ವಿನಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಿ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಇವರು ಅಂದ್ರೆ ಸಂತೋಷ್ ಅವರ ಕೈವಾಡ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಹೇಳಿಕೆ ನೀಡಿರುವಂತದ್ದು ಅರವಿಂದ್. ರೋಹಿತ್, ಪಕ್ಷದ ಮತ್ತು ಸಂಘಟನೆ ತೀರ್ಮಾನ ಇದೆ ಅನ್ನೋದಾದ್ರೆ ಎಲ್ಲರಿಗೂ ಅದು ಅಪ್ಲೈ ಆಗಬೇಕು. ಇದೇ DNA ಆಧಾರದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಹಾವೇರಿಯಲ್ಲಿ CM ಉದಾಸಿ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಅವರ ಮಕ್ಕಳುಗಳಿಗೆಲ್ಲ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ತುಂಬಾ ಇದೆಯಲ್ಲ, ಅದಕ್ಕೇನು ಹೇಳ್ತಾರೆ ಇವರು? ಖಂಡಿತ ಅರವಿಂದ್, ಎಲ್ಲೊಂದ್ ಕಡೆ ಅದೇ ರೀತಿ ಪ್ರಶ್ನೆಗಳು ಮೂಡ್ ಬರ್ತಾ ಇರೋದು. ಇವಾಗ ಯಡಿಯೂರಪ್ಪ ಪುತ್ರ ಆಗಿರ್ಬೋದು, ಮತ್ತೆ ಇತರೆ ಒಂದು ಪ್ರಮುಖ ಮುಖಂಡರ ಪುತ್ರರಿಗಾಗ್ಬೋದು, ಮತ್ತೆ ಅವ್ರ ಸಂಬಂಧಿಕರಿಗಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಆದ್ರೆ ತೇಜಸ್ವಿನಿ ಅವರ ವಿಚಾರದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಬಿಜೆಪಿ ಮುಖಂಡರ ಮತ್ತೆ ಸ್ಥಳೀಯ ಕಾರ್ಯಕರ್ತರ ಒಂದು ಮಾತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಂತೋಷ್ ಜಿ ಅವರನ್ನ ಕೇಳುವಂತ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿನ ಕಾರ್ಯಕರ್ತರು ಕೇಳುವಂತ ಸಂದರ್ಭದಲ್ಲಿ ಅದು ಬೇರೆ ಬೇರೆ ವಿಚಾರ ಆಗುತ್ತೆ. ಇದೇ ಬೇರೆ ವಿಚಾರ, ಅದೇ ಬೇರೆ ವಿಚಾರ. ಯಾಕೆಂದ್ರೆ ಅನಂತ್ ಕುಮಾರ್ ಅವರು ಸಾಕಷ್ಟು ದುಡಿದಿರೋ ಮಟ್ಟಿಗಾಗಿ ನಾವ್ ಇವಾಗಲೇ ಪಕ್ಷದಿಂದ ಎಷ್ಟು ಮಟ್ಟಿಗೆ ಸಮರ್ಥ ಅಂದ್ರೆ ಅವ್ರಿಗೆ ಗೌರವ ನೀಡಬೇಕು ಅದೆಲ್ಲನೂ ಕೂಡ ನೀಡ್ತಾ ಇದೀವಿ, ಮುಂದೆಯೂ ಕೂಡ ನೀಡ್ತೀವಿ. ಆದ್ರೆ ಅವ್ರ ಹೆಂಡತಿಗೆ ಅವರ ಏನು ಅವರ ಗೌರವಾರ್ಥವಾಗಿ ಇವಾಗ ರಾಜ್ಯದ ಉಪಾಧ್ಯಕ್ಷ ಸ್ಥಾನ ನೀಡಿದೀವಿ. ಅದ್ರಲ್ಲಿ ಅವ್ರನ್ನ ಅದು ಕೂಡ ಒಂದು ಗೌರವ ಸಮರ್ಪಣೆ ನೀಡುವಂತದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಚಿಕ್ಕೋಡಿನಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ತಪ್ಪಿಸ್ತಾರೆ. ರೋಹಿತ್, ರಮೇಶ್ ಕತ್ತಿಗೆ 20-30 ವರ್ಷ ರಾಜಕಾರಣ ಮಾಡೋ ಶಕ್ತಿ ಇಲ್ವಾ? ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ BL ಸಂತೋಷ್ ಅವರೇ ಹಸ್ತಕ್ಷೇಪ ಮಾಡಿ ಕೆಲವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ, BSY ಆಪ್ತರಿಗೆ ಅಂತಕ್ಕಂಥ ಆರೋಪ ಇದೆ. ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಸಂತೋಷ್? ಆ ಬಗ್ಗೆ ಏನು ಮಾತಾಡಲಿಲ್ಲ. ಆದ್ರೆ ಅಲ್ಲೇ ಸ್ಥಳೀಯ ಒಂದು ಕಾರ್ಯಕರ್ತಿದ್ದಾರಲ್ಲ ಅವ್ರೇನೆ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅವರ ಬೆಂಬಲಿಗರಿದ್ದಾರಲ್ಲ ಅವರೇ ಮಾತಾಡೋ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದೆಲ್ಲ ಒಂದ್ ಕಡೆ ಯಡಿಯೂರಪ್ಪ ಅವರನ್ನ ತುಳಿಯುವಂತಹ ಹುನ್ನಾರ ನಡೀತಾ ಇದೆ. ಅಂದ್ರೆ ಸಂತೋಷ್ ಅವರು ಮೇಲ್ಮಟ್ಟದ ದರ್ಜೆಯಲ್ಲಿ ತನ್ನೊಬ್ಬ ಮುಖಂಡನಾಗಿ ಗುರುತಿಸಬೇಕು ಬಿಜೆಪಿಲಿ. ಈ ನಿಟ್ಟಿನಲ್ಲಿ ಒಂದು ಬಿಜೆಪಿ ವರ್ಚಸ್ ಬೆಳೆಸ್ಕೊಳ್ಳೋ ದೃಷ್ಟಿಯಿಂದ ಯಡಿಯೂರಪ್ಪನವ್ರನ್ನ ತುಣಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರ ಬೆಂಬಲಿಗರು ಕೂಡ ಟಿಕೆಟ್ ಕೈ ತಪ್ಪಿಸಿದ್ರೆ ನನ್ನ ಬೆಂಬಲಿಗರಿಗೆ ಕೊಡೋದ್ರ ಮೂಲಕ ಪಕ್ಷದಲ್ಲಿ ತನ್ನದೇ ಆದ ವರ್ಚಸ್ ಬೆಳೀತದೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ದಾರೆ ಅನ್ನೋದು ಅಲ್ಲ ಸ್ಥಳೀಯ ಕಾರ್ಯಕರ್ತರು ಮಾತಾಡ್ಕೊಂಡು. ಮಾಹಿತಿಗಾಗಿ ಧನ್ಯವಾದ.